ಒಳ್ಳೆ ಸಿನಿಮಾ. ಇದನ್ನು ನೋಡಿದವರು ಮಾತ್ರ ಹೇಳ್ತಾ ಇಲ್ಲ, ವಿಮರ್ಶಕರು ಎಲ್ಲ ಹೇಳ್ತಾ ಇದ್ದಾರೆ. ಪ್ರಶಸ್ತಿ ಮೇಲೆ ಪ್ರಶಸ್ತಿ ಬರ್ತಾ ಇದೆ. ಈ ಸಂತೋಷ ಹೇಗಿದೆ? ತುಂಬ ಖುಷಿಯಾಗತ್ತೆ. ನನ್ನ ಮೊದಲನೇ ಚಿತ್ರ ಅಮ್ಮಚ್ಚಿ ಎಂಬ ನೆನಪು ಆದ ನಂತರ ನನ್ನ ಎರಡನೇ ಚಿತ್ರ ಇದು ಕೋಳಿ ಹೆಸರು. ಇದನ್ನು ನಾನು ಮಾಡುವಾಗಲೇ ಒಂದು ಕಲಾತ್ಮಕ ಚಿತ್ರವಾಗೇ ಮಾಡಬೇಕು, ಇದನ್ನು ಫೆಸ್ಟಿವಲ್ಗಳನ್ನ ದೃಷ್ಟಿಲಿ ಇಟ್ಕೊಂಡೇ ನಾನು ಈ ಚಿತ್ರವನ್ನು ಮಾಡಿದ್ದೆ. ನಾನು ಅಂದ್ಕೊಂಡದ್ದಕ್ಕಿಂತ ಹೆಚ್ಚಾಗಿ 23ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಳ್ತು. 9ಕ್ಕೂ ಹೆಚ್ಚು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳು ಕೂಡ ಬಂದಿದೆ. ಅದರಲ್ಲಿ ತುಂಬ ಮುಖ್ಯವಾದದ್ದಂತ ಹೇಳಿದ್ರೆ, ಅದಕ್ಕೆ ಹಿಂದಿನ ವರ್ಷ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾ ಭಾರತೀಯ ಚಿತ್ರೋತ್ಸವ ವಿಭಾಗದಲ್ಲಿ ಸೆಲೆಕ್ಟ್ ಆಗಿ ಅತ್ಯುತ್ತಮ ಭಾರತೀಯ ಚಿತ್ರ ಅಂದರೆ ನಂಬರ್ 1 ಇಂಡಿಯನ್ ಮೂವಿ ಅನ್ನೋ ಅವಾರ್ಡ್ ಕೂಡ ತಗೊಂಡಿತ್ತು. ಈಗ ತುಂಬ ಖುಷಿಯಾಗ್ತಿರೋದಂತ ಹೇಳಿದ್ರೆ, ಫಿಲ್ಮ್ ಫೇರ್ನಲ್ಲಿ ಕನ್ನಡದ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ನಮ್ಮ ಚಿತ್ರದ ಹೀರೋಯಿನ್ಗೆ ಅಕ್ಷತಾ ಪಾಂಡವಪುರಗೆ ಬಂದಿದೆ. ಅದು ತುಂಬ ತುಂಬ ಖುಷಿ ಆಗುವಂಥ ಒಂದು ವಿಷಯ. ಫಿಲ್ಮ್ ಫೇರ್ ಅನ್ನೋದೇ ಒಂಥರ ಗ್ಲ್ಯಾಮರಸ್ ಅವಾರ್ಡ್. ಅದು 70ನೇ ಅವಾರ್ಡ್ ನಮಗೆ ಕೊಟ್ಟಿದ್ದು. ಅಂದರೆ 70 ವರ್ಷದಿಂದ ನಡೀತಾ ಇರೋದು. ಎಲ್ಲರಿಗೂ ಒಂದು ಆಸೆ ಇರುತ್ತೆ ಫಿಲ್ಮ್ ಫೇರ್ ಹಿಡಿಬೇಕು, ಬ್ಲ್ಯಾಕ್ ಲೇಡಿ ಕೈಯಲ್ಲಿ ಹಿಡಿಬೇಕು ಅಂತ. ಆದರೆ ನಾವು ನೋಡ್ಕೊಂಡು ಬಂದಂಗೆಲ್ಲ ಹೆಸರಾಂತ ನಟರು ಈಗ ಬರ್ತಾ ಇರೋರು ಬೇರೆ ಥರದ ಸಿನಿಮಾಗಳಲ್ಲೇ ಬರ್ತಾಯಿತ್ತು. ಆದರೆ ಕೋಳಿ ಹೆಸರು ಅನ್ನೋ ಸಿನಿಮಾ ನೀವು ನೋಡಿದರೆ ಗೊತ್ತಾಗುತ್ತೆ, ಅದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಈ ಸಿನಿಮಾದಲ್ಲಿ ನಮ್ಮನ್ನ ಆ್ಯಕ್ಟಿಂಗ್ನ ಗುರುತಿಸಿ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಕೊಟ್ಟಿರೋದು ಇವಾಗ ನಾನೇ ನಂಬಕ್ಕೆ ಶುರು ಮಾಡಿದ್ದೀನಿ. ಖುಷಿ ಆಯಿತು. ಆ್ಯಕ್ಚುಲಿ ಫಿಲ್ಮ್ ಫೇರ್ ಬಂದಾಗ ಅಕ್ಷತನ ಇನ್ವೈಟ್ ಮಾಡಿದಾಗ ಅವಳಿಗೆ ಹೇಳಿದ್ರಂತೆ, ಅಂದರೆ ನಿನ್ನ ಜೊತೆಗೆ ನಿನ್ನ ತಂಡದಿಂದ ಯಾರನ್ನಾದರೂ ಕರ್ಕೊಂಡು ಬರ್ಬೋದು ಅಂತ. ಫಸ್ಟ್ ಅವರು ಮೊದಲು ಆಫರ್ ಕೊಟ್ಟಿದ್ದೆ ನನಗೆ, ಮೇಡಮ್ ಬರ್ತೀರಾ ಅಂತ. ತುಂಬ ಸಂತೋಷವಾಗಿ, ಯಾಕಂದರೆ ಅಂಥ ಒಂದು ಖುಷಿಯ ಸಂದರ್ಭಕ್ಕೆ ನಾನು ಸಾಕ್ಷಿಯಾಗೋಣ ಅಂತ ಹೇಳಿ ಅವ್ರ ಜೊತೆಗೆ ಹೋಗಿದ್ದೆ. ಅಲ್ಲಿ ವೇದಿಕೆಯಲ್ಲಿ ಘೋಷಣೆ ಆಗೋ ಮೊದಲು ನಿಮಗೆ ಅಂದರೆ ನಾಮಿನೇಟ್ ಮಾತ್ರ ಅಂತ ಗೊತ್ತಿತ್ತಾ ಅಥವಾ ವಿನ್ನರ್ ಅಂತಲೇ ಗೊತ್ತಿತ್ತಾ? ಕರ್ಕೊಂಡು ಹೋಗ್ಬೇಕಾದ್ರೆ ನಾಮಿನೇಟ್ ಆದಾಗಲೂ ಗೊತ್ತಿತ್ತು, ವಿನ್ನರ್ ಆಗಿ ಗೆದ್ದಿದ್ದೀರಾ ಅಂತಲೇ ಕರ್ಕೊಂಡು ಹೋಗೋದು, ಫ್ಲೈಟೆಲ್ಲ ಬುಕ್ ಮಾಡಿ. ಆದರೂ ನನಗೆ ಅದನ್ನು ಓಪನ್ ಮಾಡಿ ನನ್ನ ಹೆಸರು ಹೇಳೋವರೆಗೂ ನಾನು ನಂಬಿರಲಿಲ್ಲ. ಯಾವಾಗೆಲ್ಲ ಏನು ಚೇಂಜ್ ಆಗಿಬಿಡುತ್ತೋ ಅಥವಾ ಹೌದಾ ಸುಮ್ಮನೆ ಹೇಳ್ತಾ ಇದ್ದಾರಾ, ಆ ಥರದ್ದೆಲ್ಲ ಇತ್ತು. ಖುಷಿ ಆಯಿತು. ನಾನು ಕೂತಿದ್ದೆ, ಅವಳನ್ನ ಕರೀತಾರೆ ಅಂತ ಹೇಳುವಾಗ ತುಂಬ ಥ್ರಿಲ್ ಆಗಿತ್ತು ನನಗೆ. ಜೋರು ಕ್ಲಾಪ್ ಮಾಡ್ತಾ ಇದ್ದೆ ಅವಳನ್ನ ವೇದಿಕೆ ಕರೆದಾಗ. ವೇದಿಕೆಗೆ ಹೋದ್ಲು, ಇದ್ದಕ್ಕಿದ್ದಂಗೆ ಅವಳು ನಮ್ಮ ನಿರ್ದೇಶಕಿ ಕೂಡ ಇದ್ದಾರೆ, ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಅಂತ ಅಷ್ಟೇ ಅಂದ್ಕೊಂಡೆ. ಆದರೆ ಅವ್ರನ್ನ ವೇದಿಕೆ ಕರಿಬೇಕು ಅಂತ ಹೇಳುವಾಗ ನೋಡಿ ಈಗಲೂ ನನಗೆ ಥ್ರಿಲ್ ಆಗ್ತಾ ಇದೆ. ಈ ಫಿಲಿಮ್ ಡೈರೆಕ್ಟರ್ ಚುಪ್ಪಾಚಡಿ ಬಂದಿದ್ದಾರೆ. ನಿರ್ದೇಶಕರಿಗೆ ನನ್ನ It's such an honor to have you on stage as well. And so lovely of you to recognize that. വർഷത്തിനിടയിൽ ആ ക്യാരക്ടറെ കണ്ടെത്തി മനസ്സിലാക്കി എന്നുള്ളത് തന്നെയാണ് ഒരു നായികയ്ക്ക് ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ತುಂಬ ಕಲಾವಿದರು ಎಲ್ಲರೂ ಕೂಡ ಆ ಥರ ನಿರ್ದೇಶಕರಿಗೆ ತಮಗೆ ಬಂದಿರೋ ಕ್ರೆಡಿಟನ್ನು ಎಲ್ರಿಗೂ ಹಂಚ್ಕೊಳ್ಳೋದು ತುಂಬ ವಿರಳ. ಅಕ್ಷತಾ ತುಂಬ ಪ್ರೀತಿಯಿಂದ ನನ್ನನ್ನು ವೇದಿಕೆ ಕರೆದು ನನಗೆ ತುಂಬ ತುಂಬ ಖುಷಿಯಾಗಿತ್ತು. ಒಂಥರ ಎಮೋಷನ್ ಆಗಿದೆ ಅಂತಲೇ ಹೇಳ್ಬೋದು. ಖುಷಿಯಾಯಿತು ಆ ಸಂದರ್ಭದಲ್ಲಿ. ನನಗೆ ನಿಜವೂ ತುಂಬ ಖುಷಿಯಾಯಿತು. ನನಗೆ ಅವಾರ್ಡ್ ಬರೋದ್ರ ಹಿಂದಿನ ಮುಖ್ಯ ಪಾತ್ರಧಾರಿ ಡೈರೆಕ್ಟ್ರು. ಅವ್ರು ಕಟ್ಟಿದಂತಹ ಕನಸು, ಅವ್ರು ಕನಸು ಕಂಡಿದ್ದು, ಅವ್ರ ಜೊತೆ ನಾವೆಲ್ಲ ಒಟ್ಟಿಗೆ ಇದ್ದದ ಕಾರಣ ಅವ್ರು ಅಲ್ಲಿ ಕೂರೋದಲ್ಲ, ಈ ಪ್ರಶಸ್ತಿಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಇವ್ರು ನನ್ನ ಡೈರೆಕ್ಟ್ರು, ಈ ಪ್ರಶಸ್ತಿಗೆ ಕಾರಣ ಇವರು ಅನ್ನೋದು ನಾನು ಹೇಳಬೇಕಾಗಿತ್ತು. ಗೊತ್ತಿಲ್ಲ, ನನಗೆ ಅಲ್ಲಿ ಹೋದಾಗ ನನಗೆ ಡೈರೆಕ್ಟ್ರನ್ನ ಕರೀಲೇಬೇಕು ಅಂತ ಅನ್ನಿಸ್ತು. ಏಕೆಂದರೆ ನಾವು ಆ್ಯಕ್ಟ್ರುಗಳು ಏನೇ ಮಾಡಿದ್ರು ಅದ್ರ ಹಿಂದೆ ಡೈರೆಕ್ಟ್ರ್ ಪಾತ್ರ ತುಂಬ ದೊಡ್ಡದು. ಅವ್ರನ್ನ ಅದು ಈ ಥರ ಸಿನಿಮಾ, ಅದರಲ್ಲೂ ಫೀಮೇಲ್ ಒಬ್ಬರು ಮಹಿಳಾ ನಿರ್ದೇಶಕರು ಮಾಡಿರುವಂಥದ್ದು ಕಷ್ಟ. ನಾಮಿನೇಟ್ ಆಗಲ್ಲ, ಅಲ್ಲಿ ಯಾರೂ ಹೆಚ್ಚು ಕಮ್ಮಿ ಮಹಿಳಾ ನಿರ್ದೇಶಕರು ಇರಲಿಲ್ಲ. ಇದ್ದರೂ ಏನೋ ಒಂದು 2-3 ಜನ ನಾಮಿನೇಟ್ ಆಗಿದ್ರು ಬಿಟ್ಟರೆ. ಹಾಗಾಗಿ ಈ ಫಿಲಿಮ್ ಮಾಡಿದವರು ಒಬ್ಬರು ಇವರು ಅಂತ ನಾನು ತೋರಿಸ್ಬೇಕಾಗಿತ್ತು. ಈಗೇನು ಫಿಲ್ಮ್ ಫೇರ್ ಬಂದಿದೆಯಲ್ಲ, ಇಂಥ ಎಷ್ಟೇ ಅವಾರ್ಡ್ಗಳಿಗೆ ಕೂಡ ಅರ್ಹಳು ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ನಾನು ಅವಳನ್ನು ಸೆಲೆಕ್ಟ್ ಮಾಡಿದಾಗ ನಾನು ಅವಳನ್ನ ಬಿಗ್ ಬಾಸಲ್ಲಿ ಯಾವುದೋ ಒಂದು ಸಣ್ಣ ಒಂದು ನಾಟಕದಲ್ಲಿ ನೋಡಿದ್ದೆ, ಬಿಗ್ ಬಾಸ್ನಲ್ಲಿ. ಆವಾಗಲೇ ನಾನು ಡಿಸೈಡ್ ಮಾಡಿದ್ದೆ ಈ ಕ್ಯಾರೆಕ್ಟರ್ನ ಅಕ್ಷತಾ ಕೈಯಲ್ಲಿ ಮಾಡಿಸ್ಬೇಕು ಅಂತ. ಆದರೆ ಆ ದಿನದಿಂದ ನಾನು ಅವಳನ್ನ ಸೆಲೆಕ್ಟ್ ಮಾಡಿ ಅವಳ ಜೊತೆ ಮಾತಾಡಿದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಅವಳು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗುವಂಥ ರೀತಿ ಮತ್ತು ಅವಳು ಮಾಡುವಂಥ ಡೆಡಿಕೇಶನ್ ಏನಿದೆ, ನಿಜವಾಗ್ಲೂ
ನಿಜವಾಗ್ಲೂ ಎಷ್ಟು ಪ್ರಶಸ್ತಿಗಳು ಕೊಟ್ಟರೂ ಸಾಲದು. ಯಾಕಂದರೆ ತಾನೇ ಪೂರ್ತಿ ಆ ಕ್ಯಾರೆಕ್ಟರ್ಗೆ ಅರ್ಪಿಸ್ಕೊಂಡು ಬಿಡ್ತಾಳೆ. ಆ ಕ್ಯಾರೆಕ್ಟರೈಸೇಷನ್ ಮಾಡುವಾಗ ಕೂಡ 2-3 ದಿನ ನಾವು ಅವ್ರ ಮನೇಲಿ ಅವ್ರ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆ ಹುಚ್ಚೇರಿ ಪಾತ್ರ ಹೇಗೆ ಬರ್ಬೋದು ಏನು ಅಂತ ನಾವಿಬ್ಬರು ತುಂಬ ಹುಡುಕಾಡಿ ಆ ಪಾತ್ರವನ್ನು ನಾವು ನಿರ್ಮಾಣ ಮಾಡಿದ್ದು ಅಂತಲೇ ಹೇಳ್ಬೋದು. ಅವಳು ಇಡೀ ಶೂಟಿಂಗ್ ಮುಗಿಯೋವರೆಗೂ ಆ ಪಾತ್ರದ ಒಳಗೆ ಅವಳು ಆಗಿಬಿಟ್ಟಿದ್ಲು, ಹುಚ್ಚೇರಿನೇ ಆಗಿಬಿಟ್ಟಿದ್ಲು ಅಂತಲೇ ಹೇಳ್ಬೋದು. ಅವಳ ನಡಿಗೆ ಆಗಿರ್ಬೋದು, ಅವಳು ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಪಾತ್ರವನ್ನು ಮಾಡಿದ್ಲು. ಆ ಶೂಟಿಂಗ್ ಮಾಡೋವಾಗ ನಮ್ಮ ಅಕ್ಷತಾ 6 ತಿಂಗಳು ಬಾಣಂತಿ ಸಣ್ಣ ಮಗುನ ಇಟ್ಕೊಂಡು ಆ ಮಗುಗೆ ಹಾಲು ಉಣಿಸೋದು ಬಂದು ಶೂಟಿಂಗ್ ಮಾಡೋದು ಹಾಗೆ ಮಾಡ್ತಾಯಿದ್ಲು. ರಾತ್ರಿ 2 ಗಂಟೆ ಆಗ್ತಿತ್ತು, 3 ಗಂಟೆ ಆಗ್ತಿತ್ತು ಶೂಟಿಂಗು. ಒಂದು ದಿನ ಒಂದು ಕ್ಷಣ ಕೂಡ ಅದ್ರ ಬಗ್ಗೆ ಬೇಸರ ಮಾಡ್ಕೊಳ್ತಾ ಇರಲಿಲ್ಲ. ಮತ್ತು ಕೆಲವು ಸಲ ಒಂದು ಶಾರ್ಟ್ ಇದೆ, ನೀರು ಎತ್ಕೊಂಡು ಅವಳು ದೂರದಿಂದ ನಡ್ಕೊಂಡು ಬರೋವಂಥದ್ದು, ನದಿಯಿಂದ ಬರಬೇಕಾಗಿತ್ತು. ಆ ಶಾರ್ಟಲ್ಲಿ ಅವಳೇ 1 ನಿಮಿಷ ಮೇಡಮ್ ಅಂತ ಹೇಳಿ ನೀರನ್ನ ಸುರ್ಕೊಂಡಿದ್ಲು. ಯಾಕಂದರೆ ಅಷ್ಟು ದೂರದಿಂದ ಬರೋ ಒದ್ದೆ ಆಗಿರಬೇಕಲ್ಲ ಮೇಡಮ್ ಸೀರೆ ಅಂತ ಹೇಳಿ. ಆ ಥರ ಡೆಡಿಕೇಶನ್ ಅವಳ ಪಾತ್ರದಲ್ಲಿ ಕೊಟ್ಟಿದ್ಲು. ಹಾಗಾಗಿ ಎಷ್ಟೇ ಪ್ರಶಸ್ತಿ ಬಂದರೂ ನನಗೆ ಅನ್ನಿಸ್ತಾನೆ ಇರುತ್ತೆ, ಇನ್ನೂ ಏನೂ ಬೇಕಾದ್ರೂ ಅವಳಿಗೆ ಬರಬಹುದು, ಅವಳ ಅರ್ಹತೆ ಅವಳಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅಂಥ ಒಳ್ಳೆ ನಟಿ ನಮಗೆ ಸಿಕ್ಕಿದ್ದು ನಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು. ನಿಮಗೆ ಈ ಕ್ಯಾರೆಕ್ಟರ್ ಬಂದಾಗ ನೀವು ನಾಟಕ ನೋಡಿದ್ರ, ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು? ನಾಟಕ ನೋಡಿರಲಿಲ್ಲ, ನಾನು ಓದಿದ್ದು. ಆಮೇಲೆ ಒಂದು ಶಾರ್ಟ್ ಮೂವಿ ನೋಡಿದ್ದೆ. ಅದಾದಮೇಲೆ ನಾನು ಯಾವತ್ತೂ ಒಂದು ಸಿನಿಮಾ ಅನ್ನೋದು ಓದೋದಕ್ಕೂ ಚಿತ್ರಕಥೆಗೂ ತುಂಬ ವ್ಯತ್ಯಾಸ ಆಗುತ್ತೆ. ಸಿನಿಮಾ ಅಂತ ಬಂದಾಗ ಅಥವಾ ನಾಟಕಕ್ಕೆ ಮಾಡುವಾಗ ಬದಲಾವಣೆಗಳು ತುಂಬ ಆಗುತ್ತೆ. ಮೇಡಮ್ ನಾವು ರಿಹರ್ಸಲ್ ಮಾಡ್ತಾ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಯಿತು. ಪಾತ್ರಗಳನ್ನ ಕಟ್ಕೊಳ್ತಾ ಹೋದ್ವಿ. ಮಜಾ ಇತ್ತು, ಪ್ರೋಸೆಸ್ ಕೂಡ ತುಂಬ ಮಜಾ ಇತ್ತು. ಎಂಥ ನಟಿಯರಿಗೂ ಈ ಪಾತ್ರನ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಎಷ್ಟು ಜನ ಡಿಗ್ಲಾಮ್ ಆಗೋಕೆ ಒಪ್ಕೊಳ್ತಾರೋ ಗೊತ್ತಿಲ್ಲ, ಬಟ್ ನಟಿಯರಾದವರಿಗೂ ಪ್ರವೋಕ್ ಮಾಡುವಂತಹ ಪಾತ್ರ. ಇನ್ನೊಂದು ಅರ್ಥದಲ್ಲೂ ಕೂಡ ನನಗೆ ಅನ್ನಿಸ್ತು, ಬಡ ಹೆಂಗಸನ್ನು ತೋರಿಸ್ಬೇಕಾದ್ರೆ ನಿಜವಾಗಿ ಪ್ರವೋಕ್ ಮಾಡೋ ಥರ ತೋರಿಸಿದಾರಲ್ಲ ಯಾಕೆ ಅಂತ. ಆಮೇಲೆ ನೋಡಿದ್ರೆ ಸ್ಟೋರಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿ. ಇಲ್ಲ, ಇದ್ದಾರೆ, ಹಂಗಿದೆ. ನಮ್ಮ ತಾಯಿನೂ ಒಂದು ರೀತಿಯ ಬೇರೆ ಥರ ಹುಚ್ಚೇರಿನೇ. ಸೊ ಇದೆ. ಇಲ್ಲಿ ಇನ್ನೊಂದೇನು ಅಂದರೆ, ಹುಚ್ಚೇರಿ ನಗರದ ಸೀಮೆ ಹಿಂಗ್ಸು ಅಂತ ತೋರಿಸೋದ್ರ ಜೊತೆಗೆ ಒಂದು ತಾಯಿಯ ಸ್ಟ್ರಗಲು ನಗರದ ಸೀಮೆ ಆಗ್ಬೋದು, ಐ ಟಿಯಲ್ಲಿ ಆಗ್ಬೋದು, ಇನ್ನೆಲ್ಲ ನಮ್ಮನೆ ಒಳಗಾಗ್ಬೋದು, ಒಂದು ತಾಯಿಯ ಸ್ಟ್ರಗಲ್ನ ಹೇಳ್ತಾ ಹೋಗಿದ್ದಾರೆ. ಅದು ನಾವು ಅಪ್ಡೇಟ್ ಮಾಡಿ ಅಪ್ಗ್ರೇಡ್ ವರ್ಷನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ನಿಮಗೆ ಹೊಸ ಸ್ಫೂರ್ತಿ ಏನಾದರೂ ಸಿಕ್ಕಿದೆಯಾ? ಇನ್ಸ್ಪಿರೇಷನ್ ಅಂದರೆ, ಒಂದು ಸಿನಿಮಾ ಎಲ್ಲ ಮಾಡಾದ್ಮೇಲೆ ಒಂದು ಗುಂಗಿರುತ್ತೆ, ಮಜಾ ಇರುತ್ತೆ ಗೊತ್ತಾ ಕ್ಯಾರೆಕ್ಟ್ರದು. ಫೈನಲ್ ಎಂಡ್ ಆಫ್ ದ ಡೇ ನಾವು ಆ ಗುಂಗು ಮಜಕ್ಕಾಗೇ ನಟರಿಗೆ ಬೇಕಾಗಿರೋದೇ ಆ ಒಂದು ಮಜಾ. ಆದಮೇಲೆ ಅದನ್ನು ಅನುಭವಿಸಿ ಅದರಿಂದ ಆಚೆ ಬರೋ ಗುಂಗು. ನಾನು ಅದನ್ನು ಕಲಿತೆ. ಮತ್ತು ಇನ್ನೊಂದು ಬೇರೆ ಸಿನಿಮಾಗಳು ಸಿಕ್ಕಾಗ ಮಾಡುವಾಗ ನಾನು ಇಲ್ಲಿಯ ಒಂದಷ್ಟು ಟೆಕ್ನಿಕಲ್ ಎಲಿಮೆಂಟ್ಸ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೋಸೆಸ್ಸಲ್ಲೂ ಪ್ರಾಕ್ಟೀಸಲ್ಲೂ. ಓಕೆ, ಬೇರೆ ಸಿನಿಮಾ ಮಾಡೋದು ಬೇರೆ, ಅಂದರೆ ಪ್ರಶಸ್ತಿ ಬಂದರೂ ಕೂಡ ಪ್ರಶಸ್ತಿ ನಟಿ ಅಥವಾ ರಂಗಭೂಮಿ ಕಲಾವಿದೆ ಆ ಥರ ಒಂದು ಟ್ಯಾಗ್ ಇತ್ತು. ಇವಾಗ ಫಿಲ್ಮ್ಫೇರ್ ಬಂದಾಗ ಬೇರೆ ಆಫರ್ ಕೂಡ ಬರೋ ಸಾಧ್ಯತೆ ಇದೆ, ಅಥವಾ ಆಲ್ರೆಡಿ ಬಂದಿದೆಯಾ, ಹೇಗಿದೆ? ಇಲ್ಲ, ನೀವು ಆಶೀರ್ವಾದ ಮಾಡ್ಬಿಟ್ಟು ಹೋಗಿ ಅಲ್ವಾ. ಫಿಲ್ಮ್ಫೇರ್ ಬಂದಿದೆ ಅಂದರೆ ಸ್ವಲ್ಪ ಬೇರೆ ಥರ ಅವಕಾಶಗಳು ಬರಲಿ ಅಂತ. ಇನ್ನೂ ಬಂದಿಲ್ಲ. ಇಷ್ಟೊಂದು ಜೋಡಿ ಜನಪ್ರಿಯತೆ ಪಡೆದಿರೋ ಕಾರಣ ಇನ್ನು ಮುಂದೆ ಮತ್ತೆ ಒಂದಾಗಿ ಕೆಲಸ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತ ಸರ್. ಅಂದರೆ ನಾನು ಮಾಡಿರುವಂಥ ನನ್ನ ಒಳಗೆ, ನಮ್ಮ ತಂಡದೊಳಗೆ ಯಾರು ಬರ್ತಾರೋ ಅವ್ರು ಖಂಡಿತ ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ಆದರೆ ನಾನು ಮಾಡುವಂಥ ಸಿನಿಮಾ ಅಥವಾ ನಾಟಕ ಯಾವುದೇ ಆಗಿರ್ಬೋದು, ಆ ಪಾತ್ರಕ್ಕೆ ಸೂಟಬಲ್ ಆದರೆ ನಮ್ಮವರೇ ಫಸ್ಟ್ ಚಾಯ್ಸ್ ಆಗಿರ್ತಾರೆ. ಆದರೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಬೇಕಷ್ಟೇ. ಅವಳಿಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ಇದ್ದರೆ ಮೊದಲನೇ ಆಯ್ಕೆ ಅಕ್ಷತಾನೇ ಆಗಿರ್ತಾಳೆ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ. ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.